ಅವಾಗೆಲ್ಲ ನಾವು ತುಂಬ ನಕ್ಕಿದ್ವಿ, ಇವನೇನೋ ಮಾರ ಹೆಂಗೆ ಆಡ್ತಾನಲ್ಲ ಅಂತೇಳಿ. ಆವಾಗ ನಕ್ಕಿದ್ದು ನಿಜವಾಗ್ಲೂ ಅದನ್ನು ಸಾಧಿಸಿ ತೋರಿಸಿದ್ದಾನೆ ನಮ್ಮ ನಾಗರಾಜ್ ಅವರು. ಏನು ಜಿ ಕನ್ನಡ ಸರಿಗಮಪ ಮೆಗಾ ಆಡಿಷನ್ಗೆ ಸೆಲೆಕ್ಟ್ ಆಗ್ತಾ ಇದ್ದಾರಲ್ಲ, ಖುಷಿ ಆಗುತ್ತೆ. ಇನ್ನೊಂದು ಏನಪ್ಪ ಅಂತಂದರೆ, ಈ ಜಿ ಕನ್ನಡಕ್ಕೆ 5 ಸುತ್ತಿರ್ತವೆ. 5 ಸುತ್ತಲ್ಲಿ 4 ಸುತ್ತು ಈಗ ಆಲ್ರೆಡಿ ಮುಗಿಸ್ ಬಂದಿದ್ದಾನೆ. ಇನ್ನೊಂದು ಸುತ್ತಿದೆಯಲ್ಲ, ಆ ಸುತ್ತಿಗೆ ಏನು ವೋಟಿಂಗ್ ಲೈನ್ನ ಕೇಳಿದ್ದಾರೆ ಅಂತೆ. ಸೊ ಹೀಗಾಗಿ ನಾಗರಾಜ್ ಅವ್ರಿಗೆ ವೋಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲೇದಾಗಿ ಮಧ್ವಾವಿಧ ಮುನಿ ಸಧ್ವಂಶೋದ್ಭವ ಅದ್ವೈತಾರಣ್ಯ ಸದ್ವಿತಿಹೋತ್ರ. ಮಧ್ವಾವಿಧ ಮುನಿ ಸದ್ವಂಶೋದ್ಭವ ಅದ್ವೈತಾರಣ್ಯ ಸದ್ವಿತಿಹೋತ್ರ. ಮಂತ್ರಾಲಯ ಮಂದಿರ ಮಾಂ ಪಾಹೇ, ಮಂತ್ರಾಲಯ ಮಂದಿರ ಮಾಂ ಪಾಹಿ, ಮಂತ್ರಾಲಯ ಮಂದಿರ. ರಾಘವೇಂದ್ರ ರಾಘವೇಂದ್ರ ಪ್ರಭೋ ರಾಘವೇಂದ್ರ ಪ್ರಭೋ ರಾಘವೇಂದ್ರ ಪ್ರಭೋ. ಎಲ್ರಿಗೂ ನಮಸ್ಕಾರ. ಮೊದಲೇದಾಗಿ ನಿಜವಾಗ್ಲೂ ಖುಷಿ ಆಗುತ್ತೆ ನಮ್ಮ ನಾಗರಾಜ್ ಹುಣಸಿಕಟ್ಟಿ ಅವ್ರನ್ನ ನೋಡಿದ್ರೆ. ಏನು ಜಿ ಕನ್ನಡ ಸರಿಗಮಪ ಮೆಗಾ ಆಡಿಷನ್ಗೆ ಸೆಲೆಕ್ಟ್ ಆಗ್ತಾ ಇದ್ದಾರಲ್ಲ, ಖುಷಿ ಆಗುತ್ತೆ. ಇನ್ನೊಂದು ಏನಪ್ಪ ಅಂತಂದರೆ, ಈ ಜಿ ಕನ್ನಡಕ್ಕೆ 5 ಸುತ್ತಿರ್ತವೆ. 5 ಸುತ್ತಲ್ಲಿ 4 ಸುತ್ತು ಈಗ ಆಲ್ರೆಡಿ ಮುಗಿಸ್ ಬಂದಿದ್ದಾನೆ. ಇನ್ನೊಂದು ಸುತ್ತಿದೆಯಲ್ಲ, ಆ ಸುತ್ತಿಗೆ ಏನು ವೋಟಿಂಗ್ ಲೈನ್ನ ಕೇಳಿದ್ದಾರೆ ಅಂತೆ. ಸೊ ಹೀಗಾಗಿ ನಾಗರಾಜ್ ಅವ್ರಿಗೆ ವೋಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲೇದಾಗಿ ಎಷ್ಟು ನಾವು ಅವ್ರಿಗೆ ಲೈಕ್ಸ್ ಕೊಡ್ತೀವಿ, ಎಷ್ಟು ನಾವು ಶೇರ್ ಕೊಡ್ತೀವಿ, ಆತ ಇನ್ನೂ ಉತ್ತಮ ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಆಗಿರ್ಬೋದು, ಮತ್ತು ನಿಮ್ಮ ಫ್ಯಾಮಿಲಿ ಗ್ರೂಪಲ್ಲಿ ಯಾವುದೇ ಇರಲಿ, ಅದಕ್ಕೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಮೊದಲೆಲ್ಲ ನೀವು SMS ಮಾಡಬೇಕಾದ್ರೆ 57ಗೆ ನೀವು SMS ಮಾಡಿ ಅಂತ ಅಲ್ಲಿಂದ ಹೇಳ್ತಾ ಇದ್ರು. ಅವಾಗೆಲ್ಲ ₹3 ಖರ್ಚಾಗ್ತಿತ್ತು ನನ್ನ ಪ್ರಕಾರ. ಬಟ್ ಈಗಿನ ಆ ರೀತಿ ಆಗಲ್ಲ. ಬಿಕಾಸ್ ಏನಿದೆಯಲ್ಲ, ಸೋಷಿಯಲ್ ಮೀಡಿಯಾ ಅಪ್ಡೇಟ್ ಆಗಿದೆ ರೀ, ಸೋಷಿಯಲ್ ಮೀಡಿಯಾ ಅಪ್ಡೇಟ್ ಆಗಿದೆಯಲ್ಲ. ಸೊ ಹೀಗಾಗಿ ಅವ್ರು ಏನು ಮಾಡಿದ್ದಾರೆ, ತಮ್ಮ ಏನೋ ಅಲ್ಲಿಂದ ಇನ್ಸ್ಟಾಗ್ರಾಮ್ ID ಏನಿದೆಲ್ಲ, ನಾಗರಾಜ್ ಅಫಿಷಿಯಲ್ ಕಿಂಗ್ ನಾಗರಾಜ್ ಅಂತ ಹೇಳಿ ಅವ್ರಿಗೆ ಕೊಲಾಬ್ರೇಟ್ ಮಾಡಿದ್ದಾರೆ. ಅಲ್ಲಿಂದ ಅವ್ರಿಗೆ ಲೈಕ್ಸ್ನ ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿಯಾಗುತ್ತೆ. ಸುಮಾರು ವರ್ಷಗಳಿಂದ ಅದು ಹಾಡ್ತಾ ಇಲ್ಲಿವರೆಗೂ ಬಂದಿದೆ. ಯಾವತ್ತೂ ಒಂದು ನೆನಪು, ನಾನು ಒಂದು ಸೇರಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಮೇ ಬಿ ಅದು ನಮ್ಮ ಏರಿಯಾದಲ್ಲಿ ಅಂತ ಅನ್ಕೊತೀನಿ. ನಾನು ಡಾನ್ಸ್ ಪ್ರೋಗ್ರಾಮ್ ಇತ್ತು. ಆವಾಗ ನಾಗರಾಜ್ ಹೆಡ್ಫೋನ್ ಇದೆಯಲ್ಲ, ಹೆಡ್ಫೋನ್ ಇಟ್ಕೊಂಡು ಸೋನು ನಿಗಮದ ಒಂದು ಹಾಡು ಆಡಿದ್ರು. ಅವಾಗೆಲ್ಲ ನಾವು ತುಂಬ ನಕ್ಕಿದ್ವಿ, ಇವನೇನೋ ಮಾರ ಹೆಂಗೆ ಆಡ್ತಾನಲ್ಲ ಅಂತೇಳಿ. ಆವಾಗ ನಕ್ಕಿದ್ದು ನಿಜವಾಗ್ಲೂ ಅದನ್ನು ಸಾಧಿಸಿ ತೋರಿಸಿದ್ದಾನೆ ನಮ್ಮ ನಾಗರಾಜ್ ಅವರು. ಖುಷಿ ಆಗುತ್ತೆ. ಈ ಒಂದು ಮಟ್ಟಕ್ಕೆ ಅವ್ನು ಬಂದಿದ್ದಾನೆ ಅಲ್ಲ, ಸೊ ಖುಷಿ ಆಗುತ್ತೆ. ದಯವಿಟ್ಟು ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಅವ್ನು ಸಪೋರ್ಟ್ ಮಾಡೋಣ, ಎಲ್ಲರೂ ಸೇರಿ ಸಪೋರ್ಟ್ ಮಾಡೋಣ. ಯಾಕಂದರೆ ಅವನು ಗಜೇಂದ್ರಗಡ ಹುಡುಗ, ನಮ್ಮ ಹೆಮ್ಮೆ, ನಮ್ಮ ಗಜೇಂದ್ರಗಡ ಕೋಟೆನಾಡು ಇದೆಯಲ್ಲ, ಇದು ನಮ್ಮ ಹೆಮ್ಮೆ ಇದು. ಸೊ ಹೀಗಾಗಿ ದಯವಿಟ್ಟು ನಮಗೆ ಹೆಮ್ಮೆ ತರುವಂಥ ವಿಷಯ ಅವ್ನು ಮಾಡ್ತಾ ಇದ್ದಾನೆ. ದಯವಿಟ್ಟು ಎಲ್ಲರೂ ಕೂಡ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಅಫಿಷಿಯಲ್ ಕಿಂಗ್ ನಾಗರಾಜ್ ಅಂತ ID ಇದೆ ಇನ್ಸ್ಟಾಗ್ರಾಮಲ್ಲಿ, ಹೋಗಿ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಇದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಇದನ್ನೆಲ್ಲ ಪರಿಗಣಿಸಿ ಏನು ACN ನ್ಯೂಸ್ನವರು ಅವ್ರದ್ದೇ ಆದಂಥ ಒಂದು ಏನು ಸುದ್ದಿಯನ್ನು ಮಾಡಲಿಕ್ಕೆ ಬಂದಿದ್ದಾರೆ. ದಯವಿಟ್ಟು ಅವ್ರಿಗೂ ಕೂಡ ನಾನು ಹೃದಯಪೂರ್ವಕವಾದ ಅಭಿನಂದನೆ ತಿಳಿಸ್ತೀನಿ. ಯಾಕೆಂದರೆ ಇಂಥ ಒಂದು ಪ್ರತಿಭೆಯನ್ನು ಗುರುತಿಸ್ಲಿಕ್ಕೆ ನಾವು ಓದಿವಿ, ನಿಮ್ಮ ಜೊತೆ ನಾವು ಸೇರ್ತೀವಿ, ಯಾಕೆ ತಲೆ ಕೆಡಿಸ್ಕೊಳ್ತೀರಾ ಅಂಥೇಳಿ ನಮ್ಮ ಆಕಾಶವರಾಗಿರ್ಬೋದು, ಎಲ್ಲರೂ ಸೇರಿ, ಎಲ್ಲ ತಮ್ಮ ತಂಡದವ್ರು ಸೇರಿ ಬಂದಿದ್ದಾರಲ್ಲ, ಖುಷಿ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಾಗರಾಜ್ ಅವ್ರಿಗೆ. ಹೀಗೆ ಬೆಳೀಲಿ. ಆದರೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ, ನೀವು ಸಪೋರ್ಟ್ ಮಾಡಬೇಕು ಅಷ್ಟೇ. ಈಗಿನ ಪ್ರೆಸೆಂಟ್ ಏನಿದೆಲ್ಲ, ನೀವು ಸಪೋರ್ಟ್ ಮಾಡಲೇಬೇಕು. ಫಸ್ಟ್ ಇನ್ಸ್ಟಾಗ್ರಾಮಿಗೆ ಹೋಗಿ ಮೊದಲು ಲೈಕ್ ಕೊಡಿ. ಯಾಕಂದರೆ 2 ಡೇಸ್ ಒಳಗಡೆ ನಾವು ಅವನಿಗೆ ಲೈಕ್ಸ್ ಕೊಡ್ಬೇಕು. ಯಾಕಂದರೆ ಈಗ ಆಲ್ರೆಡಿ ವೋಟಿಂಗ್ ಲೈನ್ ಸ್ಟಾರ್ಟ್ ಆಗಿದೆ.
ನಾವು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನು ನಾವು ಅವ್ರಿಗೆ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ನಾವು ಶೇರ್ ಮಾಡೋದ್ರಲ್ಲಿ ನಮ್ದೇನು ಹೋಗೋದಿಲ್ಲ. ಸೊ ದಯವಿಟ್ಟು ಯಾರ್ಯಾರಿಗೆ ಏನೇನೋ ಮಾಡ್ತೀವಿ ಅಂತ ಒಂದು ಲೈಕ್ ಆ್ಯಂಡ್ ಶೇರ್, ಆ ಒಂದು ಲೈಕು ಭಾಳ ಇಂಪಾರ್ಟೆಂಟು. ಒಂದು ಲೈಕಿಂದ ಅವ್ನು ಕೆಳಗೂ ಬರ್ಬೋದು, ಒಂದು ಲೈಕಿಂದ ಅವ್ನು ಮೇಲ್ಗಡೆನೂ ಹೋಗ್ಬೋದು. ದಯವಿಟ್ಟು ಆ ಒಂದು ಲೈಕ್ನ ನಾನು ನಿಮ್ಗೆ ಕೇಳ್ತಾ ಇದ್ದೀವಿ. ನೀವು ಅವ್ನಿಗೆ ಲೈಕ್ ಮಾಡಿದ್ರೆ ಅವರು ಅಲ್ಲಿಂದ ಅವ್ನಿಗೆ ಇವ್ರು ಲೈಕ್ ಮಾಡ್ತಾರೆ. ಸೊ ಹೀಗಾಗಿ ನಿಮ್ಮ ಲೈಕ್ ಇಂಪಾರ್ಟೆಂಟ್. ದಯವಿಟ್ಟು ಅಫಿಷಿಯಲ್ ಕಿಂಗ್ ನಾಗರಾಜ್ ಅಂತ ಇನ್ಸ್ಟಾಗ್ರಾಮ್ ಐಡಿಗೆ ಹೋಗಿ ಲೈಕ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಒಂದು ಸಂತೋಷದ ವಿಷಯ ಏನಪ್ಪ ಅಂತಂದರೆ, ನನ್ನ ಒಂದು ಸಹೋದರ ಸಮನಾಗಿರ್ತಕ್ಕಂಥ ನಾಗರಾಜ್ ಹುಣಸಿಕಟ್ಟಿಯವರು ಇವತ್ತು ಜಿ ಕನ್ನಡದ ಸರಿಗಮಪದಲ್ಲಿ 4ನೇ ಸುತ್ತಿಗೆ ಆಯ್ಕೆಯಾಗಿ ಇವಾಗ ಮೆಗಾ ಆಡಿಷನ್ಗೆ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ಹೆಚ್ಚೆಚ್ಚು ಶೇರ್ ಮಾಡಿ ಲೈಕ್ ಕೊಡಬೇಕಾಗತ್ತೆ. ಅವ್ನು ನಾಗರಾಜ್ ಹುಣಸಿಕಟ್ಟಿ ಹಿನ್ನೆಲೆ ಏನಪ್ಪ ಅಂತಂದರೆ, ಅವನು ಒಬ್ಬ ಸಾಮಾನ್ಯ ಒಂದು ಬಡ ಕುಟುಂಬದ ಒಂದು ಹುಡುಗ. ಅವರು ನೇಯ್ಗೆಯಿಂದ ಬಂದಿರತಕ್ಕಂಥವ್ರು. ಹಾಗೆ ದಾಸ ಸಾಹಿತ್ಯದ ಒಂದು ಇದಕ್ಕೆ ಪರಂಪರೆಗೆ ಬಂದು ಅಲ್ಲಿ ಭಜನಾ ಮಂಡಳಿಯಲ್ಲೆಲ್ಲ ಹಾಡಾಡೋದು ಅದನ್ನು ಮಾಡಿ ಏನೋ ಒಂದು ಗುರುರಾಯರ ಒಂದು ಅನುಗ್ರಹ ಹೆಂಗಪ್ಪ ಅಂತಂದರೆ ಅವನು ಪಾದಯಾತ್ರೆ ಕೂಡ ಮಂತ್ರಾಲಯಕ್ಕೆ ಮಾಡ್ತಾನೆ. ಹೋದ ವರ್ಷ ಒಂದು ಘಟನೆ ಹೇಳ್ತೀನಿ, ಅವನದೊಂದು ಜೀವನದೊಳಗೆ ನಡೆದಿರ್ತಕ್ಕಂಥ ಘಟನೆ. ಅವನ ಮನಸ್ಸಲ್ಲಿ ಈಗಿನ ಪೀಠಾಧಿಪತಿಗಳಿದ್ದಾರಲ್ಲ, ಮಂತ್ರಾಲಯದ ಪೀಠಾಧಿಪತಿಗಳು, ಅವ್ರ ಮುಂದೆ ಹಾಡಬೇಕು ಅಂತ ಒಂದು ಆಸೆ ಪಟ್ಟಿದ್ದ. ಸೊ ಗುರುರಾಯರು ಕೂಡ ಆ ಆಶೆನ ನೆರವೇರಿಸಿಕೊಟ್ಟಿದ್ದಾರೆ ಹೋದ ವರ್ಷ ಅವನಿಗೆ. ಅವನು ಹೋಗಿ ಒಂದೇ ಒಂದು ಕೇಳ್ಕೊಂಡ, ನಾನು ಹಾಡಾಡಬೇಕು ಅಂದಾಗ ಶ್ರೀಗಳು ಆಯ್ತಪ್ಪ ನನ್ನ ಮುಂದೆ ಹಾಡಾಡ್ಬೇಕಾ, ಹಾಡು ಅಂಥೇಳಿ ಅಲ್ಲಿಂದನೇ ಅವನದು ಒಂದು ಲೈಫ್ ಚೇಂಜ್ ಆಯಿತು. ಸೊ ಈ ರೀತಿಯಾಗಿ ಅವನು ಯಾವ ರೀತಿ ಹುಡುಗ ಅಂತಂದರೆ, ಅವನು ಈ ಒಂದು ಅಂಗಡಿ ನಡೆಸ್ತಾ ಇದ್ದಾನೆ, ಒಂದು ಚಿಕ್ಕ ಅಂಗಡಿ. ಯಾರ ಹತ್ರನೂ ₹1 ದುಡ್ಡು ಕೇಳಿಲ್ಲ, ಏನಿಲ್ಲ. ಎಲ್ಲಿ ಕಾಂಪಿಟೇಷನ್ ಹೋಗ್ತಾನೆ ಅಲ್ಲಿ ಬಂದಿರತಕ್ಕಂಥ ಹಣದಲ್ಲೇ ತನ್ನ ಒಂದು ಸ್ವಾವಲಂಬಿ ಜೀವನ ನಡೆಸ್ಬೇಕಂತೇಳಿ ಹಣದಲ್ಲೇ ಇವತ್ತು ಈ ಅಂಗಡಿಯನ್ನು ನಡೆಸ್ಕೊಂಡು ಈ ಮಟ್ಟಿಗೆ ಬೆಳೆದಿದ್ದಾನಪ್ಪ ಅಂತಂದರೆ ನಾವು ಹೆಮ್ಮೆ ಪಡಬೇಕು. ಒಬ್ಬ ನಮ್ಮ ಒಂದು ಜೊತೆಯಲ್ಲಿ ಬೆಳೆದಿರ್ತಕ್ಕಂಥ ಹುಡುಗ ಈ ಮಟ್ಟಿಗೆ ಬೆಳೆದಿದ್ದಾನೆ ಅಂತಂದರೆ ಅವನು. ಅದಕ್ಕೋಸ್ಕರ ಈಗ ನಾನು ಎಲ್ಲ ಜನತೆಗಳಲ್ಲಿ ಒಂದೇ ಒಂದು ಮನವಿ ಮಾಡ್ಕೊತಾ ಇದ್ದೀನಿ. ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಆಫೀಸಿಯಲ್ ಪೇಜ್ ಇದೆ, ನಾಗರಾಜ್ ಹುಣಸಿಕಟ್ಟಿ, ನಾಗರಾಜ್ ಆಫೀಸಿಯಲ್ ಕಿಂಗ್ ಅಂತ ಒಂದೊಂದು ಇನ್ಸ್ಟಾಗ್ರಾಮ್ ಐ ಡಿ ಇದೆ. ಅದನ್ನು ಬಿಟ್ಟರೆ ಸರಿಗಮಪ್ಪ ಜಿ ಕನ್ನಡದ್ದು ಅವ್ರದ್ದೊಂದು ಐ ಡಿ ಇದೆಯಲ್ಲ, ಅದರಲ್ಲಾದರೂ ಅಥವಾ ಇದರಲ್ಲಾದರೂ ಹೋಗಿ ಅವನಿಗೆ ಹೆಚ್ಚೆಚ್ಚು ಶೇರ್ ಮಾಡಿ. ಇನ್ನೂ ಕೇವಲ 2 ದಿನ ಇದೆ. ನಾವು ಅವನಿಗೆ ಇವಾಗ 30+K ಆಗಿದೆ. ನಾವು ಅವನಿಗೆ 120Kವರೆಗೂ ನಾವು ಅವನಿಗೆ ಕೊಟ್ಟರೆ, ಸಪೋರ್ಟ್ ಮಾಡಿದ್ರೆ ಅವನು ಮೆಗಾ ಆಡಿಷನ್ನಿಗೆ ಬರ್ತಾನೆ. ಇಂಥ ಒಂದು ಪ್ರತಿಭೆ ಇವತ್ತು ಬೆಳಿಬೇಕಾಗಿದೆ. ಗಜನಗಢದ ಒಂದು ಮಟ್ಟದಲ್ಲಿ ನಮ್ಮ ಗದಗ ಡಿಸ್ಟಿಕ್ನಲ್ಲಿ ಇಂಥ ಒಂದು ಪ್ರತಿಭೆ ಇದೆ ಅಂತಂದರೆ ನಮ್ಗೆ ಹೆಮ್ಮೆ. ಸೊ ಅವನ್ನ ನಾವು ಬೆಳೆಸೋಣ ಅಂತ ಹೇಳ್ತಾ ನಾನು ಒಂದೆರಡು ಮಾತು ಮುಗಿಸ್ತಾ ಇದ್ದೆ.